ಐಟಿ ದಾಳಿಗೂ ನನಗೂ ಯಾವುದೇ ರೀತಿ ಸಂಬಂಧವಿಲ್ಲ ಅಂತ ಸುಮಲತಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಐಟಿ ದಾಳಿಗೂ ನನಗೂ ಯಾವುದೇ ರೀತಿ ಸಂಬಂಧವಿಲ್ಲ ಅಂತ ಸುಮಲತಾ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಮ್ಮ ಕುಟುಂಬ ಹಾಗೂ ಪುಟ್ಟರಾಜು ಸಂಬಂಧ ನೆನಪಿಸಿಕೊಳ್ಳಲಿ. ಪುಟ್ಟರಾಜುಗೆ ಹೋಗಿದ್ದ ಕಡೆ ಎಲ್ಲ ಒಂದು ತುಂಬ ಖುಷಿ ಆಯಿತು. ಒಂದು ಏನಂತಾರೆ ಜನ ಸಾಗರ, ಒಂದು ಹುಚ್ಚೆತ್ತು. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಾನು ತುಂಬ ಐ ವಾಸ್ ಟೇಕನ್ ಅ ಬ್ಯಾಕ್. ಇಷ್ಟೊಂದು ಜನ ವಾಲಂಟರಿಲಿ ಬಂದು ನಮ್ಮ ಜೊತೆಯಲ್ಲಿ ಬಂದಿದ್ದ ಲೋಕಲ್ ಲೀಡರ್ಸ್ ಹೇಳ್ತಾಯಿದ್ರು, ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಲ್ಲ ವಾಲಂಟ್ರಿ ಬಂದಿದ್ದು, ನಾವು ಯಾರಿಗೂ ಹೇಳೂ ಇಲ್ಲ, ಅವರಾಗೆ ವಾಲಂಟರಿಯಾಗಿ ಬಂದಿದ್ದಾರೆ. ಅಂದರೆ ಜನ ವೆರಿ ವೆರಿ ಪಾಸಿಟಿವ್ ಟುವರ್ಡ್ಸ್ ಮೀ ಅಂತ ಒಂದು ಕಾನ್ಫಿಡೆನ್ಸ್ ದಿನ ನನಗೆ ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದು ಡೆವಲಪ್ಮೆಂಟ್ ಆಗಿದೆ. ರಾತ್ರಿ ಮತ್ತು ಬೆಳಗ್ಗೆ ರಾಜ್ಯದಲ್ಲಿ CS ಪುಟ್ಟರಾಜು ಮಂಡ್ಯ ಉಸ್ತುವಾರಿ ಸಚಿವರು ಮನೆ ಮೇಲೆ IT ರೇಡ್ ಆಗಿದೆ. ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ಅಲ್ಲ, IT ರೇಡ್ಗೂ ಒಂದು ಇಂಡಿವಿಜುವಲ್, ನಾನು ಐ ಆಮ್ ಜಸ್ಟ್ ಅನ್ MP ಕ್ಯಾಂಡಿಡೇಟ್. ಸದ್ಯಕ್ಕೆ ನನಗೆ ಯಾವ ರೀತಿಯ ಸಂಬಂಧ ಇದೆ ಇದನ್ನು ಅವರು ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಮಂಡ್ಯದಲ್ಲಿ ಈ ರೀತಿ ಏನಾದರೂ ನಾವು ಸಿಂಪತಿ, ಈಗ ಅಷ್ಟೇ ಸಿಂಪತಿ ಏನೂ ಬರ್ತಾ ಇಲ್ಲ ಜನಕ್ಕೆ. ಅವ್ರು ಆಡಿರೋ ಮಾತುಗಳನ್ನ ಕೇಳಿ ಜನ ತುಂಬ ಬೇಜಾರಾಗಿಬಿಟ್ಟಿದ್ದಾರೆ, ನೊಂದ್ಕೊಂಡಿದ್ದಾರೆ. ನನ್ನ ಬಗ್ಗೆ ಆಗಲಿ, ಅಂಬರೀಷ್ ಅವ್ರ ಬಗ್ಗೆ ಆಗಲಿ, ದರ್ಶನ್ ಯಶ್ ಬಗ್ಗೆ ಆಗಲಿ, ಅವ್ರು ಮಾತಾಡಿರೋ ಮಾತುಗಳಿದೆಯಲ್ಲ, ಅದರಿಂದ ರಿಕವರ್ ಮಾಡೋದು ಅವ್ರಿಗೆ ತುಂಬ ಕಷ್ಟ ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಯಾವ ಇಶ್ಯೂನ ಲಿಂಕ್ ಮಾಡ್ತಿದ್ದಾರೆ ನೋಡಿ. IT ಅನ್ನೋದು ಸೆಂಟ್ರಲ್ ಡಿಪಾರ್ಟ್ಮೆಂಟು. ಈಗಾಗಲೇ ಅವ್ರ ಶಾಸಕರು ಮೊನ್ನೆ ಒಂದು ಬೆದರಿಕೆ ಹಾಕಿಲ್ವಾ? ಏನಂತ ಹಾಕಿದ್ರು? ದರ್ಶನ್ ಯಶು ಸಿನಿಮಾದವರು ಮರ್ಯಾದೆಯಿಂದ ಮನೆಯಲ್ಲಿ ಇಲ್ಲ ಅಂದರೆ ನಾವು ಎಲ್ಲ ತನಿಖೆ ಮಾಡಿಸ್ತೀವಿ ಅಂತ. ಸೊ ಈ ರೀತಿಯ ರಾಜಕಾರಣ ಅವ್ರಿಗೆ ಬಿಟ್ಟಿತ್ತು. ನಾನೇನು ಅಧಿಕಾರದಲ್ಲಿಲ್ಲ, ನನಗೆ ಯಾವ ಪೊಸಿಷನೂ ಇಲ್ಲ. ಈ ರೀತಿ ಒಂದು IT ಕನೆಕ್ಷನ್ಸು ನನಗೆ ನಿಜವಾಗ್ಲೂ ಇಲ್ಲ. ಉದ್ದೇಶಪೂರ್ವಕವಾಗಿ ರಾಜಕಾರಣಕ್ಕೋಸ್ಕರವಾಗಿ ಮಾಡಿದ್ದಾರೆ ಅದು ಆ ಥರ ಅವ್ರಿಗೆ ಅನಿಸಿದ್ರೆ ಲೆಟ್ ದೆಮ್ ಟೇಕ್ ಇಟ್ ಅಪ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಯಾರ ಬಗ್ಗೆ ಅವರ ಆರೋಪ, ಯಾರ ಬಗ್ಗೆ ಅವ್ರಿಗೆ ಅನುಮಾನ ಇದೆಯೋ ಅವ್ರ ಬಗ್ಗೆ ಮಾತಾಡಲಿ. ಪುಟ್ಟರಾಜು ಅವ್ರಿಗೆ ಒಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರ ಬಗ್ಗೆ ತುಂಬ ಗೌರವ ಇಟ್ಕೊಂಡು ನಾನು ಇಷ್ಟು ದಿನ ಅವ್ರ ಬಗ್ಗೆ ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಏನೇನೂ ಹೇಳಲಿಲ್ಲ. ನಾನು ನನ್ನ ಕ್ಯಾಂಪೇನ್ ಏನಿದೆ, ನಾನೇನು ಹೇಳಬೇಕು ನನ್ನ ಜನಕ್ಕೆ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಇವತ್ತು ಒಂದು ಮಾತನ್ನ ಆಡಿದ್ದಾರೆ, ನಾನು ನೋಡಿದ್ದೀನಿ TV ಯಲ್ಲಿ. ಏನಾದರೂ ನನ್ನ ಬಗ್ಗೆ ಮಾತಾಡೋಕ್ಕೆ ಮೊದಲು ಪುಟ್ಟರಾಜು ಅವರೇ ಒಂದೇ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಅಂಬರೀಷ್ ಅವ್ರನ್ನ ನೆನೆಸ್ಕೊಳ್ಳಿ. ನಿಮ್ಮ ಸಂಬಂಧ ಏನಿತ್ತು ಒಂದೇ ಒಂದು ನಿಮಿಷ ಮನಸ್ಸಾಕ್ಷಿ ಅನ್ನೋದು ಇದ್ದರೆ ನಿಮಗೆ ಎಲ್ಲಾದರೂ ಇನ್ನೂ ಆ ಮನಸ್ಸಾಕ್ಷಿ ಬದುಕಿದ್ರೆ ನೀವು ನೆನೆಸ್ಕೊಳ್ಳಿ. ಈಗ ನಿಮ್ಗೆ ಅಧಿಕಾರ ಇದೆ, ನಿಮ್ಮ ಪಕ್ಷದ ಪರವಾಗಿ ನೀವು ಮಾತಾಡಬೇಕು, ಪ್ರಚಾರ ಮಾಡಬೇಕು, ಸಂತೋಷ. ನನಗೆ ಅದರಲ್ಲೇನೂ ಅಭ್ಯಂತರ ಇಲ್ಲ, ಬೇಜಾರು ಇಲ್ಲ. ಆದರೆ ಅಂಬರೀಷ್ ಅವರು, ಅವರ ಕುಟುಂಬದ ಬಗ್ಗೆ ನೀವು ಒಂದು ಮಾತಾಡೋದು ದೇವರು ಒಪ್ಪಲ್ಲ. ಇದನ್ನು ಮಾತ್ರ ಅವ್ರಿಗೆ ಹೇಳ್ತೀನಿ. ನಾನು ಅವ್ರ ಬಗ್ಗೆ ಇನ್ನೇನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವರು ಎಲ್ಲ ಬೆರಳು ನಿಮ್ಮ ಮೇಲೆ ತೋರಿಸ್ತಾರೆ, ಒಂದು ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಇನ್ನೇನಿದೆ ಟಾಪಿಕ್ ಮಾತಾಡೋಕ್ಕೆ? ಅವರೇ ಹೇಳಿದ್ದಾರೆ, ಅವರ ಅಭ್ಯರ್ಥಿನ ಗೆಲ್ಲಿಸಿದ್ರೆ ಮಂಡ್ಯ ಅಭಿವೃದ್ಧಿ ಮಾಡ್ತೀವಿ ಅಂತ. ಹಂಗಾದರೆ ಲೆಕ್ಕ ನಾವೇನು ಅನ್ಕೋಬೇಕು? 8 ಜನ MLAs, 3 ಜನ ಮಿನಿಸ್ಟ್ರು, 3 ಜನ MLC, ಒಬ್ಬರು MP, CM, ಇವ್ರು ಯಾರು ಏನು ಈವರೆಗೂ ಮಾಡಿಲ್ಲ ಮಂಡ್ಯಕ್ಕೆ ಅಂತ ಅವರೇ ಹೇಳ್ಕೊತಿದ್ದಾರೆ. ನಾನು ಹೇಳ್ತಾ ಇಲ್ಲ ಇದನ್ನು. ನಾನು ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ, ಏನು ಮಾಡಿಲ್ಲ ಅನ್ನೋದು. ಬಟ್ ಇವಾಗ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಇಷ್ಟು ದಿನ ಏನು ಮಾಡ್ತಿದ್ರು ಇವರು? ಅವ್ರ ಕೈಲಿ ಏನೂ ಆಗಲ್ವಾ? ಅವ್ರಿಗೇನು ಅಧಿಕಾರ ಅಲ್ವಾ? ಮಿನಿಸ್ಟರ್ಸ್ ಇದ್ದಾರೆ. ಏನಕ್ಕೆ ಮತ್ತೆ ಜನ ಅವ್ರನ್ನ ಗೆಲ್ಲಿಸಿ ಕಳಿಸಿರೋದಲ್ಲಿಗೆ? ಏನಕ್ಕೆ ಅವ್ರ ಅಧಿಕಾರದಲ್ಲಿದ್ದಾರೆ? ಇದನ್ನು ಅವರು ಅರ್ಥ ಮಾಡ್ಕೋಬೇಕು.